ನಗರದ ಪಿ.ಜೆ. ಬಡಾವಣೆಯಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ರಾಯರ 353ನೇ ಆರಾಧನಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ವೇದ ಪಂಡಿತ ಶ್ರೀ ಪುರಂದರಾಚಾರ್ಯ ಹಯಗ್ರೀವ ಇವರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಹಿಮೆಯನ್ನು ಕುರಿತು ಪ್ರವಚನ ನಡೆಸಿಕೊಟ್ಟರು. ಮಧ್ಯಾಹ್ನ 12:30ರಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ರಥೋತ್ಸವವು ಅದ್ದೂರಿಯಾಗಿ ನಡೆಯಿತು. ಈ ಸಂದರ್ಭದಲ್ಲಿ ಭಕ್ತರೊಬ್ಬರು ಶ್ರೀ ಸ್ವಾಮಿಗಳ ಮಹಿಮೆ ಕುರಿತಾಗಿ ಮಾತನಾಡಿದರು. ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಾನು ಹಂಗೆ ರಾಯರ ಮಠಕ್ಕೆ ಹೋಗ್ತಾ ಇದ್ದೆ, ಆದರೆ ಇಷ್ಟೊಂದು ಭಕ್ತಿ ಗೊತ್ತಿದ್ದಿಲ್ಲ. ನನ್ನ ಮಗ ಯಾವಾಗ ತುಂಬ ಡಲ್ ಆಗಿ ಸ್ಟಾರ್ಟ್ ಆದ್ನ ರಾಯರನ್ನ ಆರಾಧನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಈಗ ಹಂಗೆ ನನ್ನ ಮಗ ತುಂಬ ಚೆನ್ನಾಗಿ ಓದ್ತಾ ಇದ್ದಾನೆ. ಅದೇ ನನಗೆ ತುಂಬ ಖುಷಿ. ಒಂದು ಮೂರ್ತಿ ಇತ್ತು, ಅದನ್ನಷ್ಟೇ ಪೂಜೆ ಮಾಡ್ತಾಯಿದ್ದೆ. ಆ ಪೂಜೆಯಿಂದ ಈಗ ನನಗೆ ಅವನಿಗೆ ಹೇಳ್ಕೊಡೋಕೆ ಒಬ್ಬ ಗುರುಗಳ ಥರ ಒಬ್ರು ಬಂದಿದ್ದಾರೆ, ಅವರಾಗೆ ಕಳಿಸಿರೋದು. ಅವನಿಗೆ ತುಂಬ ಚೆನ್ನಾಗಿ ಓದ್ತಾ ಇದ್ದಾನೆ. ಅದೇ ನನಗೆ ತುಂಬ ಖುಷಿ. ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಇವತ್ತಿನ ದಿವಸ ದೇಶಾದ್ಯಂತ ಅಥವಾ ಪ್ರಪಂಚಾದ್ಯಂತ ಕಲಿಗೆ ಕಾಮಧೇನು ಮತ್ತು ಕಲ್ಪವೃಕ್ಷ ಎಂಬುದಾಗಿ ಕರೆಯಲ್ಪಟ್ಟಂತಹ ಶ್ರೀ ಶ್ರೀ ರಾಘವೇಂದ್ರ ಸ್ವಾಮಿಗಳ 353ನೇ ಆರಾಧನಾ ಮಹೋತ್ಸವ ನಡೀತಾ ಇದೆ. ಈ ಸಂದರ್ಭದಲ್ಲಿ ರಾಘವೇಂದ್ರ ಸ್ವಾಮಿಗಳನ್ನು ಆರಾಧಿಸದೇ ಇರತಕ್ಕಂಥ ಯಾವ ಜನಾಂಗದವರೂ ಕೂಡ ಇಲ್ಲ. ಪ್ರತಿಯೊಬ್ಬರೂ ಕೂಡ ಅವರವರ ಭಕ್ತಿಗೆ ಅನುಗುಣವಾಗಿ ರಾಯರ ಸೇವೆಯನ್ನು ಮಾಡಿ ತಮ್ಮ ಇಷ್ಟಾರ್ಥಗಳನ್ನು ಅವರು ಪಡೆದಿದ್ದಾರೆ. ಆದ್ದರಿಂದ ಅವರಿಗೆ ಕಾಮಧೇನು ಮತ್ತು ಕಲ್ಪವೃಕ್ಷ ಎಂಬುದಾಗಿ ಒಂದು ವಿಶೇಷಣವನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಅಂದರೆ ಕಾಮಧೇನು ಏನಾಗುತ್ತೆ, ಹಸು, ಅದು ತಾನು ಇದ್ದಲ್ಲೇ ಹಾಲನ್ನು ಕೊಡ್ತದೆ. ಹಾಗೆ ಅದಕ್ಕೆ ಎಲ್ಲ ಕಡೆ ಸಂಚಾರ ಮಾಡಿದರೆ ಅದಕ್ಕೆ ಬಹಳ ತೃಪ್ತಿ ಆಗುತ್ತೆ. ಹಾಗೆಯೇ ರಾಯರು ಮಂತ್ರಾಲಯದಲ್ಲಿ ಮೂಲ ರೂಪದಲ್ಲಿ ಇದ್ದರೂ ಕೂಡ ತಾವು ಈ ಒಂದು ಕಲ್ಪವೃಕ್ಷದಂತೆ ತಾವೇ ಮಾಡಿದ್ದಾರೆ. ಎಲ್ಲ ಕಡೆಯಲ್ಲೂ ಕೂಡ ಇದ್ದುಕೊಂಡು ಭಕ್ತರ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಆರಾಧನಾ ಸಂದರ್ಭದಲ್ಲಿ ಪ್ರತಿನಿತ್ಯವೂ ಕೂಡ ಶ್ರೀಮಠಗಳಲ್ಲಿ ಬೆಳಗ್ಗೆ ನಿರ್ಮಾಲ್ಯ ವಿಸರ್ಜನೆ ಮತ್ತು ಪಂಚಾಮೃತಾಭಿಷೇಕ, ಹಾಗೆಯೇ ಅಷ್ಟೋತ್ತರ ಮತ್ತು ಪುನಃ ಅಲಂಕಾರ, ಅಷ್ಟೋತ್ತರ ಪೂಜೆ, ಹಾಗೆ ಅಲಂಕಾರ ಸೇವೆಯ ಮುಖಾಂತರ ಗುರುಗಳಿಗೆ ಹಸ್ತೋದಕ ಸಮರ್ಪಣೆಯನ್ನು ಎಲ್ಲ ಮಠಗಳಲ್ಲಿ ಕೂಡ ನಡೀತಾ ಇದೆ. ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ದುರ್ವಾದಿದ್ವಂತರವಯೇ ವೈಷ್ಣವೇಂದೀವರೇಂದ್ರವೇ ಶ್ರೀ ರಾಘವೇಂದ್ರ ಗುರುವೇ ನಮೋತ್ಯಂತ ದಯಾಳುವೆ. ಶ್ರೀ ರಾಘವೇಂದ್ರ ಸ್ವಾಮಿ ಹರೇ ನಮಃ. ಹರೇ ಶ್ರೀನಿವಾಸ. ಇವತ್ತಿನ ದಿನ 3 ದಿನದಿಂದ ರಾಯರ ಆರಾಧನೆ ಪೂಜೆಯನ್ನು ಮಾಡ್ತಿದ್ದಾರೆ. ನಾವು ಮನೆಯಲ್ಲಿ 3 ದಿವಸ ಆರಾಧನೆಯನ್ನು ಭಾಳ ಸಂಭ್ರಮದಿಂದ ಮಾಡ್ತಿದ್ವಿ. ಹಬ್ಬ ಅನಿಸ್ತಾ ಇದೆ ನಮಗೆ. ಆ ಥರ ಮಾಡ್ತಾ ಇದ್ದೀವಿ ರಾಯರ ಆರಾಧನೆಯನ್ನು.
ನಾನು ಫಸ್ಟ್ ಮಾಡ್ಬೇಕಾದ್ರೆ ನನಗೆ ರಾಯರ ಪೂಜೆ ಮಾಡ್ಬೇಕಾದ್ರೆ ನನಗೆ ಅಷ್ಟು ಉತ್ಸಾಹ ಇತ್ತು ಅಂದರೆ ಅಷ್ಟು ಉತ್ಸಾಹದಿಂದ ಮಾಡ್ತಾ ಇದ್ದೀನಿ. ಈ ವರ್ಷ ಅಂತೂ ನಾನು ಭಾಳ ಹಬ್ಬ ನಮ್ಮನೇಲೇ ಹಬ್ಬ ಮಾಡ್ತಿದ್ದೀವಿ ಅಂತ ಅನ್ನಿಸ್ತಾ ಇದೆ. ಆ ಥರ ನಾವು ಸಮಾರಂಭದಿಂದ ತುಂಬ 3 ದಿವಸ ಆರಾಧನೆ ಸಮಾರಂಭ ನಮ್ಮನೇಲೇ ಏನೋ ದೊಡ್ಡ ಹಬ್ಬ ಆಚರಿಸ್ತಿದ್ದೀವಿ ಅನ್ನಿಸ್ತಾ ಇದೆ. ಆ ಥರ ನಾವು ದೊಡ್ಡ ಪೂಜೆ ಆರಾಧನೆಯನ್ನು ಮಾಡ್ತಾ ಇದ್ದೀವಿ. 3 ದಿವಸ ಆರಾಧನೆಯಲ್ಲಿ ನಮಗೆ ಭಾಳ ಸಂತೋಷವಾಗ್ತಾ ಇದೆ. ನಾವು ಎಷ್ಟು ಪುಣ್ಯ ಮಾಡಿದ್ದೀವಿ ಅಂದರೆ ಭಾಳ ಪುಣ್ಯ ಮಾಡಿದ್ದೀವಿ ಈ ಆರಾಧನೆ ಮಾಡಬೇಕು ಅಂದರೆ. ಈ ವರ್ಷ ನನಗೆ ಭಾಳ ಸಂತೋಷ ಆಗ್ತದೆ. ನಾನು ಲಾಸ್ಟ್ ಇಯರ್ ಆ್ಯಕ್ಚುಲಿ ಮಾಡಿರಲಿಲ್ಲ, ಇದೇ ಫಸ್ಟ್ ಇಯರ್ ನಾನು 3 ದಿವಸ ಆರಾಧನೆಯನ್ನು ನನ್ನ ಮನೆಯಲ್ಲಿ ಪರಿಮಳ ಗ್ರಂಥ ಎಲ್ಲ ಇಟ್ಟು ಪೂಜೆ ಮಾಡಿ ನಾನು ಆರಾಧನೆ ಪೂಜೆಯನ್ನು ಮಾಡ್ತಾ ಇದ್ದೇನೆ. ಭಾಳ ಸಂತೋಷವಾಗ್ತದೆ. ಧನ್ಯವಾದಗಳು. ಹರೇ ಶ್ರೀನಿವಾಸ. ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ದಿವಸ ತುಂಬ ಪವಿತ್ರವಾದಂತಹ ದಿನ. ಏತಕ್ಕೆ ಅಂದರೆ ನಮ್ಮ ಮಂತ್ರಾಲಯ ಪ್ರಭುಗಳು ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ನಾವು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ತಾ ಇದ್ದೇವೆ. ನಿನ್ನೆಯ ದಿವಸ ಪೂರ್ವಾರಾಧನೆ, ಇವತ್ತು ಮಧ್ಯಾರಾಧನೆ, ನಾಳೆ ಉತ್ತರಾರಾಧನೆಯನ್ನು ಈ ಮಠದಲ್ಲಿ ಬಹಳ ವೈಭವದಿಂದ ನಡೆಸ್ತಾ ಇದ್ದೇವೆ. ಹೀಗಾಗಿ ಇವತ್ತಿನ ದಿವಸ ಏನು ನಾವು ರಾಯರನ್ನು ಆರಾಧನೆ ಮಾಡ್ತಾ ಇದ್ದೇವೆ, ಅವರ ಭಕ್ತಿಪೂರ್ವಕವಾಗಿ ಅವರ ಅನುಗ್ರಹ ಎಲ್ಲ ಭಕ್ತರ ಮೇಲೆ ಇರಲಿ. ಅವರನ್ನು ನಂಬಿದಂತಹ ಭಕ್ತರಿಗೆ ಯಾವುದೇ ಕಷ್ಟವೂ ಕೂಡ ಬರದೆ ಸದಾ ಸುಖವಾಗಿರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ರಾಮಚಂದ್ರ ವೆಲ್, ನಿವೃತ್ತ ಸಹಾಯಕ ಉದ್ಯೋಗ ಅಧಿಕಾರಿ, ದಾವಣಗೆರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇಲ್ಲಿಯವರೆಗೆ ನಮ್ಮ ಗುರುಗಳಾದಂಥ ಶ್ರೀ ಜಯತೀರ್ಥಾಚಾರ್ಯ ಒಡೆಯರವರು ಹಾಗೂ ಶ್ರೀ ಎಲ್ ರಾಮಚಂದ್ರರಾಯರು ಅವರು ನಮ್ಮ ಶ್ರೀ ರಾಘವೇಂದ್ರ ಗುರುಸಾರ್ವಭೌಮರ ಬಗ್ಗೆ ಸಾಕಷ್ಟು ವಿವರಣೆಯನ್ನು ನೀಡಿದ್ದಾರೆ. ಆದರೂ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಬೇಕು ಅನ್ನೋದು ಏನಂತಂದರೆ, ಸಾಮಾನ್ಯ ವ್ಯಕ್ತಿಯಲ್ಲ ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿಗಳು. ಪೂರ್ವದಲ್ಲಿ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದಂತಹ ನರಸಿಂಹದೇವರು ಉಗ್ರ ಅವತಾರ ತಾಳುವಾಗ ಅವರ ಉಗ್ರ ಸ್ವರೂಪವನ್ನು ಕಡಿಮೆ ಮಾಡೋದಕ್ಕೆ ಪ್ರಹ್ಲಾದ ಅನ್ನುವಂತಹ ಪುಟ್ಟ ಬಾಲಕ ಅವನು ಬಂದು ಆ ಒಂದು ಉಗ್ರ ರೂಪವನ್ನು ಇಳಿಸಿ ಶಾಂತ ರೂಪವನ್ನು ತಗೊಂಡು ಬಾ ಅಂತಂದು ಹೇಳಿ ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ. ಆ ಪ್ರಹ್ಲಾದರಾಜರ ಅವತಾರವೇ ಶ್ರೀ ರಾಘವೇಂದ್ರ ಗುರುಸಾರ್ವಭೌಮರು. ಇಂದಿಗೆ 353 ವರ್ಷ ಆಯಿತು ಅವರು ಬೃಂದಾವನಸ್ಥರಾಗಿ. ಅಂಥ ಗುರುಸಾರ್ವಭೌಮರ ಒಂದು ಆರಾಧನೆಯನ್ನು ಮಾಡ್ತಾ ಇರೋದು, ನಾವು ಕೂಡ ಅದರಲ್ಲಿ ಭಾಗಿಯಾಗುವಂಥದ್ದು. ಇದೇ ರೀತಿ ಈ ಮಠದ ವ್ಯವಸ್ಥಾಪಕರಾದಂಥ ಶ್ರೀ ಸುತೀರ್ಥ ಕಟ್ಟಿಯವರು ನಮಗೆ ಅವಕಾಶ ಮಾಡಿಕೊಟ್ಟಿರೋದು ನಮ್ಮೆಲ್ಲ ಸೌಭಾಗ್ಯವೇ ಸರಿ. ಇಷ್ಟು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಪ್ರಕಾಶ್ ನಾಡಿಗೇರ್, ನಿವೃತ್ತ ಟಿ.ಒ ಟ್ರೈನಿಂಗ್ ಆಫೀಸರ್, ITI ದಾವಣಗೆರೆ. भंगरहितम् अजडं विमलं सदा आनन्दतीर्थमतुलं भजे तापत्रयापहं
ಮೂಕೋಪಿ ಯತ್ ಪ್ರಸೇದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯ. ಕಲಿಯುಗದ ಕಾಮಧೇನುವಾಗಿರುವಂತಹ ಗುರು ಸಾರ್ವಭೌಮರ 353ನ ಆರಾಧನಾ ಮಹೋತ್ಸವವನ್ನು ದಾವಣಗೆರೆ ನಗರದ PJ ಬಡಾವಣೆಯ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಆಚರಿಸ್ತಾ ಇದ್ದೇವೆ. ಇಡೀ ಜಗತ್ತಿಗೆ, ಇಡೀ ಪ್ರಪಂಚಕ್ಕೆ ಬೇಕಾಗಿರುವಂಥವರು ಗುರು ಸಾರ್ವಭೌಮರು. ಇದು ಯಾವುದೋ ಒಂದು ಮತ, ಪಂಗಡ, ಧರ್ಮ, ಜಾತಿ ಅಂತಲ್ಲ. ಇಡೀ ಜಗತ್ತಿಗೆ, ಇಡೀ ಪ್ರಪಂಚಕ್ಕೆ, ಮಾನವ ಕುಲಕೋಟಿಗೆ ಬೇಕಾಗಿರುವಂಥವರು ಗುರು ಸಾರ್ವಭೌಮರು. ಏಕೆಂದರೆ ಅವರ ಪವಾಡಗಳು, ಮಹಿಮೆ ಮತ್ತು ಕಾರುಣ್ಯ ಕಲ್ಪವೃಕ್ಷ ಕಾಮಧೇನು ಅಂತ ಕರಿತೇವೆ. ಯಾಕೆ ಅಂತಂದರೆ ಕಾಮಧೇನುವಾಗಿ ಬಂದ ಭಕ್ತರ ಕಷ್ಟಗಳನ್ನು ಪರಿಹಾರ ಮಾಡೋದಲ್ಲದೆ ಮುಂದೆ ಆ ರೀತಿ ಕಷ್ಟಗಳು ಬರೆದಿದ್ದಂಗೆ ನೋಡ್ಕೊಳ್ಳುವಂತಹ ಒಂದು ಜವಾಬ್ದಾರಿಯನ್ನು ಗುರುಗಳ ಸ್ಥಾನದಲ್ಲಿ ನಿಂತು ಶ್ರೀ ರಾಘವೇಂದ್ರ ಸ್ವಾಮಿಗಳು ಇಡೀ ಜಗತ್ತಿಗೆ, ಪ್ರಪಂಚಕ್ಕೆ ಅನುಗ್ರಹನ ಮಾಡ್ತಾ ಇದ್ದಾರೆ. ಅಂತಹ ಗುರು ಸಾರ್ವಭೌಮರು ವೃಂದಾವನಸ್ಥರಾಗಿ ಸಶರೀರ ಪ್ರವೇಶವನ್ನು ಮಾಡಿ 352 ವರ್ಷಗಳ ಕಳೆದಿದೆ. ಇದು 353ನೇ ವರ್ಷದ ಆರಾಧನಾ ಮಹೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ. ಇವತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ಹಳ್ಳಿಗಳಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠ ಪ್ರತಿಷ್ಠಾಪನೆ ಆಗಿದೆ. ಹಳ್ಳಿಗಳಲ್ಲಿ, ನಗರ ಒಂದೇ ಅಂತ ನಾನು ಹೇಳ್ತಾ ಇಲ್ಲ, ಹಳ್ಳಿಗಳಲ್ಲಿ ರಾಘವೇಂದ್ರ ಸ್ವಾಮಿಗಳು ಬಂದು ಅಲ್ಲಿರುವಂತಹ ಅವರು ಬಂದ ಮೇಲೆ ಇಡೀ ಹಳ್ಳಿ, ಇಡೀ ಊರೇ ಉದ್ಧಾರ ಆಗಿದೆ ಅನ್ನೋ ಮಾತನ್ನು ನಾವು ಇವತ್ತು ಕೇಳ್ತಾ ಇದ್ದೇವೆ, ಟಿವಿಲಿ ನೋಡಿರ್ತೇವೆ. ಅಂತಹ ಗುರು ಸಾರ್ವಭೌಮರ ಆರಾಧನೆ ಬಹಳ ವಿಜೃಂಭಣೆಯಿಂದ ನಮ್ಮ ಶ್ರೀಮಠದಲ್ಲಿ ನಡೀತಾ ಇದೆ. ಎಲ್ಲ ನಮ್ಮ ಆಚಾರ್ಯರು ಮತ್ತು ಇಲ್ಲಿಯ ಕಮಿಟಿಯವರು, ಅವರ ಮಾರ್ಗದರ್ಶನದಲ್ಲಿ ನಾವು ಬೆಳಗ್ಗಿನಿಂದ ಉದಯಾಸ್ತಮಾನ ಸೇವೆ ಅಂತ ಏನು ಮಾಡ್ತಾ ಇದ್ದೇವೆ. ಎಲ್ಲ ಭಕ್ತರಿಗೆ ಒಳ್ಳೆಯದಾಗಲಿ ಅಂತ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ, ಬಹಳ ವಿಶೇಷ ನಮ್ಮ ಮಠದಲ್ಲಿ ಏನಪ್ಪ ಅಂತಂದರೆ ಬರೀ ರಾಯರ ಆರಾಧನೆ ಆಗಲ್ಲ, ಅವರ ಅಂತರ್ಯಾಮಿಯಾಗಿರುವಂತಹ ಮುಖ್ಯ ಪ್ರಾಣದೇವರು, ಅವರ ಅಂತರ್ಯಾಮಿಯಾದ ಶ್ರೀ ಲಕ್ಷ್ಮೀ ನರಸಿಂಹ ವೇಣುಗೋಪಾಲ ದೇವರ ಮತ್ತು ವ್ಯಾಸರಾಯರ ಆರಾಧನೆ ಕೂಡ ಇಲ್ಲಿ ವಿಶೇಷವಾಗಿ ನಡೀತಾ ಇದೆ. ಎಲ್ಲ ಭಕ್ತ ಮಹಾಶಯರಿಗೂ ಗುರು ಸಾರ್ವಭೌಮರು ಒಳ್ಳೆಯದನ್ನು ಮಾಡಲಿ, ಸಜ್ಜನರಿಗೆ ಜ್ಞಾನ ಭಕ್ತಿ ವೈರಾಗ್ಯವನ್ನು ಕೊಟ್ಟು ಒಳ್ಳೆಯ ಮಾರ್ಗದಲ್ಲಿ ಒಳ್ಳೆಯ ಆಯುಷ್ಯ ಆರೋಗ್ಯ ಕೊಟ್ಟು ಲೋಕಾಭಿವೃದ್ಧಿ ಆಗಲಿ ಅಂತ ಕೇಳ್ತಾ ಶ್ರೀ ಕೃಷ್ಣಾರ್ಪಣಮಸ್ತು. ಮಿತಿ ಸಜ್ಞಾನ ಸುಖಶಕ್ತಿ ಪಯೋನಿಧಿ ದೂರ್ವಾದಿತ್ವಾಂತರ್ವಯೇ ವೈಷ್ಣವೇಂದ್ರವರೇಂದ್ರವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ. 353ನೇ ಆರಾಧನಾ ಮಹೋತ್ಸವ ದಾವಣಗೆರೆಯ PJ ಎಕ್ಸ್ಟೆನ್ಷನ್ನಲ್ಲಿರುವಂತಹ ರಾಯರ ಮಠದಲ್ಲಿ ನಮ್ಮೆಲ್ಲರ ಸದ್ಭಕ್ತರು ಸೇರಿ ನಾವು ಮಾಡ್ತಾ ಇದ್ದೇವೆ. ಲೋಕಾಭಿರಾಮಂ ಶ್ರೀರಾಮಂ ಎನ್ನುವಂತೆ ರಾಘವೇಂದ್ರ ತೀರ್ಥರು ವೃಂದಾವನದಲ್ಲಿ ಕೂತು ಸಕಲ ಜನರಿಗೆ ಅಂತಿಂತವರು ಹಾಗೆ ಹೀಗೆ ಎನ್ನುವ ಮಾತೇ ಇಲ್ಲ, ಅವ್ರನ್ನ ಶ್ರೀರಾಘವೇಂದ್ರ ಅಂತ ಕೂಗಿದ್ರು ಸಾಕು ಅನುಗ್ರಹ ಮಾಡುವಂತಹ ವಿಶೇಷ ದೊಡ್ಡ ಅಂಗಡಿಯನ್ನು ಇಟ್ಟುಕೊಂಡೇ ಕೂತಿದ್ದಾರೆ ಮಹಾರಾಯರು. ಗುರು ಸಾರ್ವಭೌಮರ ಈಗ ಒಬ್ಬ ಮಗ ಆದರೆ ಅವನು BE ಮಾಡ್ದ, ME ಮಾಡ್ದ, ದೊಡ್ಡ ಕೆಲಸದಲ್ಲಿದ್ದಾನೆ ಅಂತೇಳಿ ಹೇಳ್ಬೋದು. ರಾಯರ ಮಹಿಮೆಯನ್ನು ಏನು ಅಂತ ಹೇಳೋದು? ಕ್ಷಣಕ್ಕೂ ಪ್ರತಿಕ್ಷಣಂ ಪ್ರತಿದಿನಂ ಅಂತೇಳಿ ಅವರ ಪ್ರಾತಸಂಕಲ್ಪ ಗದ್ಯದಲ್ಲೇ ಬರೆದಂತಹ ಒಂದು ವಾಕ್ಯ ಅದು. ಆ ಥರ ಪ್ರತಿ ಕ್ಷಣದಲ್ಲಿ, ಪ್ರತಿ ದಿನದಲ್ಲಿ ಸಾವಿರಾರು ಲಕ್ಷಾಂತರ ಜನಗಳಿಗೆ ಅನುಗ್ರಹ ಮಾಡ್ತಾ ಇದ್ದಾರೆ. ಕಲಿಯುಗದಲ್ಲಿ ಇವ್ರನ್ನ ನಂಬಿದವರಿಗೆ ಯಾವ ತೊಂದರೆಯಾಗಿಲ್ಲ. ನಂಬಿಕೆಟ್ಟವರಿಲ್ಲವೋ ಈ ಗುರುಗಳು ಎನ್ನುವಂತೆ ದಾಸರಾಯರು ಹೇಳಿದಂತೆ ಆ ನಂಬಿಕೆಟ್ಟವರೇ ಇಲ್ಲ. ಆ ಥರದ ಅನುಗ್ರಹವನ್ನು ಮಾಡಲಿಕ್ಕಾಗಿ ಅವರು ಕೂತಿದ್ದಾರೆ. ಮಹಾನುಭಾವರ ಅನುಗ್ರಹ ಎಲ್ಲರಿಗೂ ಸಿಗಲಿ, ದೇಶ ಸುಭಿಕ್ಷವಾಗಿ ನಡೀಲಿ, ಸರ್ವೇ ಜನಾಃ ಸುಖಿನೋ ಭವಂತು ಎನ್ನುವ ರೀತಿಯಲ್ಲಿ ನಾವು ಇವತ್ತಿನ ದಿವಸ ಈ 353ನೇ ಆರಾಧನಾ ಮಹೋತ್ಸವವನ್ನು ಮಾಡ್ತಾ ಇದ್ದೇವೆ. ಬಂದವರಿಗೆ ಅನ್ನ ಸಂತರ್ಪಣೆಗಳು, ತೀರ್ಥ ಪ್ರಸಾದದ ವ್ಯವಸ್ಥೆ, ಪೂಜಾ ಪುನಸ್ಕಾರಗಳು, ಪಾದಪೂಜೆ, ಸಾಯಂಕಾಲ ಪಲ್ಲಕ್ಕಿ ಮಹಾಸೇವಾ ಎಲ್ಲವನ್ನು ಸಹಿತ ಚೆನ್ನಾಗಿ ನಡೆಸ್ಕೊಂಡು ಆ ಮಹಾರಾಯರಿಗೆ ಬೇಕಾಗಿದೆ. ನಾವು ಮಾಡ್ತಾ ಇದ್ದೀವಿ ಎನ್ನುವ ಯಾವ ಮೇಜುವಾನಿಗಳು ನಮ್ಮಲ್ಲಿ ಇಲ್ಲ, ಯಾವ ದೊಡ್ಡಸ್ತಿಗೆಯೂ ನಮಗೆ ಇಲ್ಲ. ಅವರು ನಡೆಸಬೇಕು, ನಾವು ನಡಿಬೇಕು. ನಾಹಂ ಕರ್ತ ಹರಿಕರ್ತ ಎನ್ನುವಂತೆ ಅವರು ಮನದೊಳಗೆ ಇದ್ದು ಎಲ್ಲರಲ್ಲಿ ಅನುಗ್ರಹ ಮಾಡ್ತಾ ಇದ್ದಾರೆ. ರಾಯರು ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತ ಹೇಳಿ ಈ ಮೂಲಕ ತಮ್ಮ ವಾಹಿನಿಗೆ ನಾನು ತಿಳಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.
ಮುಖ್ಯವಾಗಿ ನನಗೆ ನನ್ನ ಗುರುಗಳು ಹೇಳ್ತಾ ಇದ್ರು, ದೇವರು ಒಲಿಯೋದಿಲ್ಲ ಬೇಗ, ಗುರುಗಳು ಬೇಗ ಒಲಿತಾರೆ ಅಂತೇಳಿ. ಸೊ ಗುರುಗಳನ್ನು ಒಲಿಸ್ಕೊಳ್ಳೋದು ತುಂಬ ಸುಲಭ. ದೇವ್ರ ಹತ್ರ ನಾವು ಕಾಡಬೇಕು ಅಂದರೆ ಗುರುಗಳ ಮುಖಾಂತರ ನಾವು ದೇವರ ಕೃಪೆಗೆ ಪಾತ್ರರಾಗ್ತೀವಿ. ಸೊ ಹಾಗಾಗಿ ನನಗೆ ರಾಘವೇಂದ್ರಗಳ ಆಶೀರ್ವಾದ ಲಾಸ್ಟ್ ಇಯರಿಂದ ನನಗೆ ಅನುಭವ ಬಂತು. ನನಗೆ ಹೇಗೆ ಅನುಭವ ಆಯಿತು ಅಂದರೆ, ಸಾಮಾನ್ಯವಾಗಿ ನಾವು ಗುರುಗಳನ್ನು ಬರ್ತಿದ್ವಿ ಮಠಕ್ಕೆ, ಪ್ರತಿಯೊಂದು ಯಾವುದೇ ಮಠ ಸಿಕ್ಕಿದ್ರು ಹೋಗ್ತಿದ್ವಿ, ನಮಸ್ಕಾರ ಮಾಡೋದು ಎಲ್ಲ ಮಾಡ್ತಾಯಿದ್ವಿ. ಯಾವಾಗ ಗುರುಗಳು ನಮ್ಮಲ್ಲಿ ಇದ್ದಾರೆ, ನಾವು ಅವ್ರನ್ನ ಕಾಣ್ಬೋದು ಅಂಥೇಳಿ ಅವರ ಭಕ್ತಿ ಯಾವಾಗ ಹೆಚ್ಚಾಯಿತು, ಸಾಮಾನ್ಯವಾಗಿ ನಾವು ಗುರುಗಳ ಹತ್ರ ನಾನು ಇದುವರೆಗೂ ಏನು ಬೇಡ್ಕೊಂಡಿಲ್ಲ. ಟು ಬಿ ಫ್ರ್ಯಾಂಕ್, ನಾನು ಏನು ಬೇಡ್ಕೊಂಡಿಲ್ಲ. ನಾನು ಬೇಡೋದು ಒಂದೇ ಅವರಲ್ಲಿ, ಗುರುಗಳೇ ನನ್ನ ಕೈಯಿಂದ ಯಾವುದೂ ಕೆಟ್ಟ ಕೆಲಸ ಮಾಡಿಸ್ಬೇಡಿ, ಒಳ್ಳೆ ದಾರಿಯಲ್ಲಿ ನಡೆಸಿ, ಇಷ್ಟೇ ಸಾಕು. ನಾನು ಇನ್ನೇನು ಬೇಡ, ಕೊಡೋದು ಬಿಡೋದೆಲ್ಲ ತನಗೆ ಗೊತ್ತಿದೆ. ಮುಂದೆ ನನಗೆ ಸರಿ ದಾರಿಯಲ್ಲಿ ಕರ್ಕೊಂಡು ಹೋಗ್ತೀರಾ, ಉನ್ನತ ಸ್ಥಾನದಲ್ಲಿ ಇಡ್ತೀರಾ ಅಂತ ನಿಮಗೆಲ್ಲ ಗೊತ್ತಿದೆ. ನಾನು ಏನೂ ಕೇಳೋದಿಲ್ಲ. ಒಟ್ಟಿನಲ್ಲಿ ನನ್ನ ಕೈಯಿಂದ ಯಾವುದೇ ಥರದ ಕೆಟ್ಟ ಕೆಲಸ ಮಾಡಿಸ್ಬೇಡಿ, ಒಳ್ಳೆ ಭಾವನೆ, ಒಳ್ಳೆ ಯೋಚನೆ, ನನ್ನ ಕೈಯಲ್ಲಿ ಆದರೆ ಇನ್ನೊಬ್ಬ ಹೆಲ್ಪ್ ಮಾಡುವಂಥ ಗುಣ ಕೊಟ್ಟರೆ ಸಾಕು, ನನಗೆ ಇನ್ನೇನು ಬೇಡ ಗುರುಗಳೇ ಅಂತೇಳಿ. ಈಗಲೂ ರಾಯರು ಹೇಗಿದ್ದಾರೆ ಅಂದರೆ, ನನ್ನಲ್ಲಿ ನೀವು ನಂಬ್ತಿರೋ ನನ್ನ ಕನಸಿನಲ್ಲಿ ಎಷ್ಟೋ ಸರಿ ಬಂದಿದ್ರು. ಅದು ಹೇಳಲಿಕ್ಕೆ ನನಗೆ ಭಾಳ ಖುಷಿ ಆಗುತ್ತೆ. ಈಗ ಸುಮಾರು ಒಂದು 2 ತಿಂಗಳು ಹಿಂದೆ ಒಂದು ತೊಂದರೆ ಆಯಿತು. ಆವಾಗ ಮತ್ತೆ ನಾನು ಅಲ್ಲಿಗೆ ಹೋದೆ. ಗುರು ರಾಘವೇಂದ್ರನ ಹತ್ರ ಹೋಗಿ ದರ್ಶನ ಮಾಡ್ಕೊಂಡು ಬಂದ ಮೇಲೆ ಒಂದು 5-6 ದಿವಸದೊಳಗೆ ಆ ಒಂದು ಇದು ನನಗೆ ನೆರವೇರಿತು. ಈಗ ಅಲ್ಲಿ ಅದಾರ, ಅವ್ರಿಗೋಸ್ಕರವಾಗಿ ಇವತ್ತು ನಾನು ಇಲ್ಲಿ ಬಂದೆ. ಆತನ ಒಂದು ದಾರಿಗೆ ಸರಿಯಾದ ದಾರಿ ತಂದು ಅವ್ರು ಇದನ್ನು ಮಾಡಬೇಕು. ನಾನು ಭಾಳ ನೋವಿನಲ್ಲಿ ಇರೋದ್ರಿಂದ ಆತನ ಒಂದು ನಾನು ಬಹಳ ದಿವಸದ್ದು ರಾಘವೇಂದ್ರ ಬಗ್ಗೆ ನನಗೆ ಯಾವಾಗ ಮನಸ್ಸಿಗೆ ತಿಳಿದೈತೆ ಅವಾಗಲೇ ನಾನು ಹೋಗಿ ಬಂದಿರ್ತಕ್ಕಂಥ. ನಾನು ಯಾರಿಗೂ ಹೇಳ್ತಾ ಇಲ್ಲ, ನಾನು ಹೋಗ್ತಾನೆ, ನಾನು ಬರ್ತೇನೆ ಅಂತ ಯಾರಿಗಿಲ್ಲ. ಗುರು ಭಟ್ರು ಅಂತ ಹೇಳಿ ಅಲ್ಲಿ ಮಂತ್ರಾಲಯದಲ್ಲಿ ಅವರು ನನಗೆ ಕೆಲವೊಂದು ಸಲಹೆಗಳನ್ನು ಕೊಟ್ಟರು. ಈ ರೀತಿ ಮಾಡಬೇಕು, ಈ ರೀತಿ ಧರ್ಮದ ಬಗ್ಗೆ ನನಗೆ ಸಾಕಷ್ಟು ಅದ್ರ ಬಗ್ಗೆ ಹೇಳಿದರು. ಆಮೇಲೆ ಹೊನ್ನಾಳಿ ಒಳಗೆ ಕೂಡ ನನಗೆ ಒಂದು ಸಲ ಗವಿ ಒಳಗೆ ಹೋಗ್ಬೇಕಾರೆ ಆ ಒಂದು ಸನ್ನಿವೇಶಗಳನ್ನು ನನಗೆ ತೋರಿಸಿದ್ರು ಅವರು ಹೊನ್ನಾಳಿ ಒಳಗೆ. ಅವೆಲ್ಲವೂ ಹರಿಹರ, ಇವೆಲ್ಲವೂ ನಾನು ಸಂಚಾರ ಮಾಡಿರೋದ್ರಿಂದ ಗುರುವಿನ ಒಂದು ಆಶೀರ್ವಾದ ಪ್ರತಿಯೊಬ್ಬರಿಗೂ ಸಿಗಬೇಕು. ನಮ್ಮ ಇದಕ್ಕೂ ಕೂಡ ಒಂದು ಒಳ್ಳೆಯದಾಗಲಿ ಅಂತ ಹೇಳಿ.